ಹಲೋ, ಬನ್ನಿ ಇವಾಗ ತೋರಿಸ್ತೀನಿ. ನಮ್ಮ ನಾಟಿ ಕೋಳಿ ಮರಿ ಮಾಡಿದ್ದೆ. ಆ ಮರಿ ಮಾಡಿದ್ಮೇಲೆ ಯಾವ ರೀತಿ ಏನು ಮಾಡಬೇಕು, ಆ ಮರಿಗೆ ಯಾವ ರೀತಿ ಫುಡ್ ಕೊಡಬೇಕಂತ ತೋರಿಸ್ಕೊಡ್ತೀನಿ. ನನ್ನೆಲ್ಲ ಆತ್ಮೀಯ ನಾಟಿ ಕೋಳಿ ಪ್ರಿಯರೇ, ಯಾರೆಲ್ಲ ನಾಟಿ ಕೋಳಿ ಸಾಕಿದ್ದೀರಾ ಮತ್ತು ಯಾರೆಲ್ಲ ನಾಟಿ ಕೋಳಿ ಸಾಕಬೇಕು ಅಂತ ಇದ್ದೀರಾ, ಹೊಸ್ದಾಗೆಲ್ಲ ನಾಟಿ ಕೋಳಿ ಮಾಡಬೇಕಂತ, ಫ್ರೀ ರೇಂಜಾಗಿ ಆಗಲಿ ಇಲ್ಲ 1-2 ಸಾಕೋರಾಗಲಿ ಈ ವಿಡಿಯೋ ತಪ್ಪದೇ ನೋಡಿ. ಅವ್ರಿಗೋಸ್ಕರ ಇದು ವಿಡಿಯೋ. ಒಂದು ಚಿಕ್ಕ ಮಾಹಿತಿ ನನ್ನ ಕಡೆಯಿಂದ. ಈ ನಾಟಿ ಕೋಳಿ ತುಂಬ ಸಕ್ಸಸ್ ಇದ್ದೀರಾ ಅವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ತುಂಬ 5-6 ವರ್ಷದಿಂದ ಸಾಕಿರೋರು, 4-5 ವರ್ಷದಿಂದ ಸಾಕಿರೋರು, ತುಂಬ ಸಕ್ಸಸ್ ಕಂಡಿರ್ತಾರಲ್ಲ ಗೊತ್ತಿರುತ್ತೆ. ಬಟ್ ಇವಾಗ ಹೊಸ್ದಾಗಿ ಯಾರು ಸಾಕ್ತಿದ್ದೀರಾ, ಏನಕ್ಕೆ ನಾನು ಹೊಸ್ದಾಗಿ ಸಾಕ್ತಿದ್ದೀನಿ ಈ 1 ಇಯರಿಂದ ನನ್ನ ಅನುಭವದ ಮಾತು ಹೇಳ್ತಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಈ ನಾಟಿ ಕೋಳಿ ಬಗ್ಗೆ ನೀವು ನೋಡ್ತಿರ್ಬೋದು. ನಮ್ಮ ತೋಟದಲ್ಲಿ ಎಲ್ಲ ಸುತ್ತ ನೋಡಿ, ಇದು ಹಣ್ಣು ಇದೆಲ್ಲ ಕೋಳಿಗೋಸ್ಕರ ಹಾಕೊಂಡಿರೋದು. ಮುಂಚೆಗೆ ನಾಟಿ ಕೋಳಿ ಸಾಕಿಗಿಂತ ಮುಂಚೆನೇ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಹಣ್ಣಾಗಿ ಬಿದ್ದರೆ ನಾಟಿ ಕೋಳಿ ತಿನ್ನಬೇಕು. ಇದನ್ನು ಇದು ಯಾವ ಒಂದು ನೋಡ್ತಿದ್ದೀರಾ, ಅಮೃತ ನೋನಿ ತಿನ್ನಲ್ಲ, ಬಟ್ ಇದು ತಿಂದರೂ ಒಳ್ಳೆಯದೇ. ಅದು ಬಿಟ್ಟರೆ ಪಪ್ಪಾಯ ಸುತ್ತ ಹಾಕಿದ್ದೀನಿ. ಇದೆಲ್ಲ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ನೋಡಿ, ತೋರಿಸ್ತೀನಿ ಇವಾಗ ಹೆಂಗೆ ಎಲ್ಲ ನಾಟಿ ಕೋಳೆಲ್ಲ ಜೊತೆಲಿ ಮೇಯ್ತಿದೆ ಅಂತ ಹಿಂದೆ ನೋಡಿ. ನಾನು ತೋರ್ತೀನಿ, ಕಾಣಿಸ್ತಿದೆಯಲ್ಲ. ನಾನು ಸಿಂಪಲಾಗಿ ಸಾಕ್ತಿದ್ದೀನಿ. ಇವತ್ತಿನ ನೋಡಿ ಎಲ್ಲ ಮೇಯ್ತಿದೆ. ಇದೆಲ್ಲ ಭತ್ತದ ಜೊಳ್ಳು ವೇಸ್ಟೇಜ್. ಸೊ ಇದನ್ನು ತಂದೆ ಈ ಥರ ವೇಸ್ಟೇಜ್ ಭತ್ತದ ಜೊಳ್ಳು ಸಿಗುತ್ತೆ. ಇವಾಗ ಭತ್ತ ಬೆಳೆದಿರ್ತಾರೆ, ಭತ್ತ ಬೆಳೆದು ಅದೆಲ್ಲ ವೇಸ್ಟೇಜ್ ಜೊಳ್ಳು ಇರ್ತಾರೆ, ಅದನ್ನು ತಂದು ಬಿಸಾಕೋರೆ. ಇಲ್ಲಿ ಕೊಳೆದುಕೊಂಡು ಹುಳ ಗಿಳ ಆಗ್ತದೆ, ಗೆದ್ದಲು ಬರ್ತದೆ, ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿರ್ತವೆ. ಮತ್ತು ತುಂಬ ಅವಕ್ಕೆ ಹಸಿರು ಮೇವು ಬೇಕು, ಹಸಿರು ಮೇವು ಇರಬೇಕು. ಇವತ್ತು ನಾನು ಏನು ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂದರೆ, ಈ ನಾಟಿ ಕೋಳಿ ಕವೆ ಕೂರಿಸಿರ್ತೀರ ಮರಿ ಮಾಡೋದಕ್ಕೆ, ಹ್ಯಾಚಿಂಗ್ಗೆ ಹೆಗ್ನ ಮೊಟ್ಟೆ ಕೂರಿಸಿರ್ತೀರ ಅಲ್ವಾ. 21 ದಿನಕ್ಕೆ ಮರಿ ಮಾಡುತ್ತೆ. 20 ದಿನಕ್ಕೆ ಒಂದೊಂದು ಕೋಳಿ 18 ದಿನಕ್ಕೆ ಆಗುತ್ತೆ. ಕಾವು ಚೆನ್ನಾಗಿ ಕೊಡ್ತದೆ. 18-19 ದಿನಕ್ಕೆ ಮರಿ ಬರುತ್ತೆ ಈಚೆ. ಇನ್ನೊಂದು ಕೆಲವೊಂದು 21 ದಿನ ಆಗುತ್ತೆ, ಕೆಲವೊಂದು 22 ದಿನ ಆಗುತ್ತೆ. ನಮ್ಮದೆಲ್ಲ 18-19 ದಿನ, 20-25 ದಿನಕ್ಕೂ ಮಾಡಿರೋದು ಇದೆ ಮರಿನ. ಸೊ ನಾವು ತೆಗ್ದು ಹಾಕಿಲ್ಲ ಅದನ್ನು. ಕೋಳಿ ಅದಾಗ ಎದ್ದು ಬರೋವರೆಗೂ ಕೂಡ ಕೋಳಿ ಇಳಿಸಿಲ್ಲ ನಾವು. ಆ ಮರಿ ಮಾಡಿದ್ಮೇಲೆ ಆ ಮರಿನ ಉಳಿಸ್ಕೊಳ್ಳೋದು ಹೇಗೆ, ಮತ್ತು ಆ ಮರಿ ಯಾವ ರೀತಿ ಕೇರ್ ತಗೋಬೇಕು ಅದನ್ನು. ಇವಾಗ ಕೆಲವೊಂದು ಏನಪ್ಪ ಮರಿ ಮಾಡಿರುತ್ತೆ, ಮಾಡಿ ಒಂದು ವಾರನೂ ಇರಲ್ಲ, 2 ದಿನ 3 ದಿನಕ್ಕೆ ಅಲ್ಲೇ ಸತ್ತೋಗಿರ್ತವೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ನೋಡಿ, ತಪ್ಪದೇ ವಿಡಿಯೋ ನೋಡಿ, ಅದು ಮಾಹಿತಿ ಕೊಟ್ಟು ತೋರಿಸ್ತೀನಿ. ಆ ಮರಿ ಮಾಡಿದ್ದು ನೋಡಿ ಬನ್ನಿ. ಇವಾಗ ನಮ್ಮದು ಇವಾಗ ಮರಿ ಮಾಡಿದೆ, ಕರೆಕ್ಟಾಗಿ 20 ದಿನಕ್ಕೆ ಮರಿ ಮಾಡಿದೆ. ಬನ್ನಿ ತೋರಿಸ್ತೀನಿ ನೋಡಿ. ಇದೇನು ನೀವೇನು ನೋಡ್ತಿದ್ದೀರಾ, ಕರೆಕ್ಟಾಗಿ 20 ದಿನ ಆಗಿದೆ. 20 ದಿನಕ್ಕೆ ಮರಿ ಮಾಡಿದೆ. ನಾನು ಕೂರಿಸೋ ಮೆಥಡ್ ಇದು. ಬೇರೆ ಎಲ್ಲ ಯಾವ ರೀತಿ ಕೂರಿಸ್ತಾರೆ ಗೊತ್ತಿಲ್ಲ, ನಾನು ಕೂರಿಸೋದು ಇದೇ ಥರ ನೋಡಿ. ನೋಡ್ತಿರ್ಬೋದು ಮಣ್ಣು ಅಂದರೆ ಬಟ್ಟೆ ಆಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಇಟ್ಕೆ ಸುತ್ತ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ. ಇದು ಇವಾಗ 3-4 ಡೇಸ್ ಆಗಿದೆ ಕೂರಿಸಿ. ನೋಡ್ತಿರ್ಬೋದು 3-4 ಡೇಸ್ ಆಗಿದೆ ಇಲ್ಲಿ ಕೂರಿಸಿ. ಸೊ ಹಂಗೆ ಬರ್ತಾ ಇನ್ನು ಅಲ್ಲೆಲ್ಲ ಕೂರಿಸಿದ್ದೀನಿ ಗೊಂತಲ್ಲೆಲ್ಲ. ಸೊ ಅದು ಬೇಡ. ಈ ಮರಿಗೆ ಇವಾಗ ಇದು ಮರಿ ಹೊಡೆದಿದೆ, ಮರಿ ಬಂದಿದೆ. ಈ ಮರಿ ಬಂದಮೇಲೆ ನಾವೇನು ಮಾಡಬೇಕಂದ್ರೆ ಸಡನ್ಲಿ ಎತ್ಬಾರ್ದು ಕೋಳಿನ. ಇವತ್ತು 2 ಡೇಸ್ ಗಂಟೆ ನಾನು ಹೇಳಿ ತೋರಿಸ್ತೀನಿ ಏನಂತ ನೋಡಿ. ಗೊತ್ತಾಗ್ಬಿಡುತ್ತೆ ಮರಿ ಮಾಡಿದೆ. ನೋಡ್ತಿರ್ಬೋದು 2, 4, 6, 7 ಮರಿ ಮಾಡಿದೆ. ಈಗ ಬಂದು ಕೂತ್ಕೊಳ್ಳುತ್ತೆ ಕೋಳಿ. ಇನ್ನೂ ಮರಿ ಮಾಡುತ್ತೆ. 13 ನಾನು 13 ಮೊಟ್ಟೆ ಕೂರಿಸಿದ್ದೀನಿ. ನೋಡ್ತಿರ್ಬೋದು ನೀವು. ಈ ಶಲ್ಲಿ ಇದೆಯಲ್ಲ, ಈ ಕೋಳಿ ಆಗಿರೋದು, ಇದನ್ನು ಪುಡಿ ಮಾಡಿಬಿಡ್ಬೇಕು. ಇದನ್ನು ಪುಡಿ ಮಾಡಿ ಬಿಟ್ಬಿಡೋಕ್ಕಿಲ್ಲ ಇದ್ರೊಳಗಡೆ. ಏನಕ್ಕೆ ಇದೇ ಈ ಮರಿಗಳಿಗೆ ಈ ಆಹಾರ. ಈ ಕೋಳಿ ತಿನ್ಸುತ್ತೆ ಅದನ್ನು ಉಕ್ಕಿ ಕೊಡುತ್ತೆ. ಇಲ್ಲ ಏನಪ್ಪ ಅಂದರೆ ಇದೆಯಲ್ಲ, ಇದು ಶೆಲ್ಲು ನೋಡ್ತಿರ್ಬೋದು ನೀವು. ಇಲ್ಲಿ ಇದೆಯಲ್ಲ, ಇದು ಶಾರ್ಪ್ನೆಸ್ ಇರುತ್ತೆ. ಕೋಳಿ ಹಿಂಗೆ ಬಂದು ಕೂತ್ಕೊಂಡ ತಕ್ಷಣ ಈ ಮರುಗಳು ಹೋಗಿ ಕೂತ್ಕೊಳ್ಳೋದಲ್ಲ, ಅವಾಗ ಚುಚ್ಬಿಟ್ಟು ಕತ್ತು ಸಿಗಾಕೊಂಡ್ರೆ ಅಥವಾ ನಮ್ಮ ಸಿಗಾಕೊಂಡು ಸತ್ತೋಗುತ್ತೆ ಮರಿ. ಅವಾಗ ಸಾಯೋ ಚಾನ್ಸಸ್ ಇರುತ್ತೆ. ನೋಡಿ ಕೋಳಿ ತಿಂತೈತೆ ಹಿಂಗೆ ತಿನ್ನುತ್ತೆ, ಇದೆಲ್ಲ ಇಳ್ಕೊಳ್ಳುತ್ತೆ, ದನ ತಿನ್ನಿಸುತ್ತೆ ನೋಡಿ. ಅದು ಬರುತ್ತೆ ಕೋಳಿ. ಗಾಬರಿ ಆಗಿದೆ, ದದ್ರಕೊಂಬಿಟ್ಟು ಪೂರ್ತಿ ಆಚೆ ಹೋಗ್ತಾನೆ, ಬಂದು ಸೇರಿಕೊಳ್ಳುತ್ತೆ ನೋಡಿ. ಸೊ ಇದು ಮೇನ್ ಮೆಥಡ್. ಯಾವುದೇ ಕಾರಣಕ್ಕೂ ಅದನ್ನು ಆ ಥರ ಬಿಡಬೇಡಿ. ಎತ್ಬೇಕು, ಹುಷಾರಾಗಿ ಎತ್ತಬೇಕು. 2 ಕೈಯಿಂದ ಎತ್ತಿ ಕೋಳಿನ. ಈಗ ಮರಿ ಬಸಿ ಆಗುತ್ತೆ, ಸತ್ತೋಗೋ ಚಾನ್ಸಸ್ ಬರುತ್ತೆ ಅವಾಗ. ಎತ್ಕೊಂಡಾಗ ಬುಕ್ಕಳಿ ಹೊಡಿ ಇದಿಲ್ಲ ನೋಡಿ. ಈ ಶೆಲ್ಲ ನಮಗೆ ಪೀಸ್ ಮಾಡಿ ಹಾಕಿದೆ, ಮುರಿದು ಈಗ 7 ಮಾಡಿದೆ. ನಮ್ಮದು 13 ಮೊಟ್ಟೆ ಕೂರಿಸಿದ್ದೀನಿ. 13ರಲ್ಲಿ 7 ಮಾಡಿದೆ. ಇನ್ನು ರಿಮೈನಿಂಗ್ ಇವತ್ತೆಲ್ಲ ಕಂಪ್ಲೀಟ್ ಮಾಡುತ್ತೆ ಪೂರ್ತಿ. ಮಾಡೋಣ. ಅವು ಯಾವ ಕೋಳಿ ಗೊತ್ತಿರುತ್ತೆ, ಗೊತ್ತಾಗ್ಬಿಡುತ್ತೆ. ಬೇರೆ ಮೊಟ್ಟೆ ಯಾವುದು ಒಡೆಯಲ್ಲ, ಮರಿಯಾಗಲ್ಲ ಅಂದಾಗ ತಾನಾಗ್ತಾನೆ ಎದ್ಬಿಡುತ್ತೆ. ಎಷ್ಟು ಮರಿ ಕರ್ಕೊಂಡು ನೋಡ್ತಿರ್ಬೋದು. ನಾನು ಇಲ್ಲಿ ಒಳಗಡೆ ಈ ಮರಿಗಳ್ನ
ಅದಾಗದೆ ಈಚೆ ಎದ್ದು ಬರಬೇಕು. ಅಲ್ಲಿವರೆಗೂ ಕೂಡ ನಾನು ಹೇಳ್ಸಲ್ಲ. ನಾನೇನು ಮಾಡ್ತೀನಿ, ಶೆಲ್ ಇದೆಯಲ್ಲ ಈ ಮೊಟ್ಟೆ ಸಿಪ್ಪೆ, ಈ ಸಿಪ್ಪೆಗಳು ಮಾತ್ರ ಪುಟ್ಪುಡಿ ಮೇಲೆ ಹಾಕ್ತೀನಿ, ಇಲ್ಲಿ ಎತ್ತಿ ಆಚೆ ಎಸಿತೀನಿ. ಸೊ ನಾನು ಫಸ್ಟು ಪ್ರಿಫರೆನ್ಸ್ ತಗೊಳ್ಳೋದು ಇದು ಮರಿಗಳಿಗೆ. ಫಸ್ಟು ಸ್ಟೇಜು ನಾನು ಮರಿ ಉಳಿಸ್ಕೊಳ್ಳೋದು ಈ ಥರ, ಈ ಮೊಟ್ಟೆ ಸಿಪ್ಪೆ ತಿನ್ನಿಸ್ಬಿಟ್ಟು. ಆಮೇಲೆ ನೆಕ್ಸ್ಟು ಈ ಮೇವು ಈ ಒಂದು 3-4 ಡೇಸ್ ಆದಮೇಲೆ, ಈ ಈಚೆ ಇದು ಬರ್ತಾವಲ್ಲ 3-4 ಡೇಸ್ ಆದಮೇಲೆ, ಅವಾಗ ಏನು ಮಾಡ್ತೀನಿ ಅಂದರೆ ಈ ಸಣ್ಣದಾಗಿ ಜೋಳನ ನುಚ್ಚು ಮಾಡ್ತಿರ್ತೀನಿ. ಸಣ್ಣದಾಗಿ ಜೋಳನ ಆ ಕೋಳಿ ಮರಿಗಳು ಮಾತ್ರ ತಿನ್ನಬೇಕು ಆ ಥರ. ಸೊ ಅದನ್ನು ಹಾಕ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ರಾಗಿ ಹಾಕ್ತೀನಿ, ಅಕ್ಕಿ ನುಚ್ಚು ಹಾಕ್ತೀನಿ. ಅಷ್ಟೇ ಯೂಸ್ ಮಾಡೋದು. ಇಲ್ಲಾಂದರೆ ಉಪ್ಪಿಟ್ಟು ಬರುತ್ತೆ ಗೊತ್ತಾ, ಉಪ್ಪಿಟ್ಟು ನುಚ್ಚು. ಸೊ ಅದನ್ನು ಉಪ್ಪಿಟ್ಟು ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ ಮರಿಗಳಿಗೆ. ಏನಕ್ಕೆ ಬೇಗ ಡೆವಲಪ್ ಆಗಲಿ ಅನ್ನೋ ರೀಸನ್ಗೋಸ್ಕರ ಅಷ್ಟೇ. ಓಕೆ, ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ, ಇದರಲ್ಲೇ ತಪ್ಪಿದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಇಷ್ಟ ಆಗಿರೋ ಒಂದು ಕಾಮೆಂಟು, ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.